ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 8ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತ ಘನದ ಉದ್ದ L, ಅಗಲ P ಹಾಗೂ ಎತ್ತರ H ಆಗಿದ್ದಾಗ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವು. ಸೊ ಆಯ್ಕೆ ಎ H ಇಂಟು L ಪ್ಲಸ್ ಬಿ, ಆಪ್ಷನ್ ಬಿ 2H ಇಂಟು L ಪ್ಲಸ್ ಬಿ, ಆಪ್ಷನ್ ಸಿ 2L ಇಂಟು H ಪ್ಲಸ್ ಬಿ, ಆಪ್ಷನ್ ಡಿ BL ಪ್ಲಸ್ L ಇಂಟು H. ಸೊ ಆಯತ ಘನದ ಪಾರ್ಶ್ವ ಮೇಲ್ಮೈ ಅಂದ್ರೆ ಅದರ 4 ಗೋಡೆಗಳ ವಿಸ್ತೀರ್ಣ. ಓಕೆ, ಸೊ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ ಹೇಳಿ, ಪಾದದ ಸುತ್ತಳತೆ ಇಂಟು ಎತ್ತರ. ಸೊ ಇಲ್ಲಿ ಪಾದದ ಸುತ್ತಳತೆ ಏನ್ ಹೇಳಿ, ಸೊ ಇಲ್ಲಿ 2 ಅಥವಾ ಇಲ್ಲಿ ನೀವು ಏನ್ ಮಾಡ್ಬೋದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ 4 ಒಂದು ಮುಖಗಳ ವಿಸ್ತೀರ್ಣ. ಸೊ ಒಂದು ಮುಖದ ವಿಸ್ತೀರ್ಣ ಏನ್ ಹೇಳಿ, ಸೊ ಇಲ್ಲಿ ಬ್ಯಾಕ್ ಫೇಸ್, ಫ್ರಂಟ್ ಫೇಸ್, ಲೆಫ್ಟ್ ರೈಟ್ ಫೇಸ್. ಸೊ ಈ 4 ಮುಖಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಆಯತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಫೇಸ್, ಸೊ ಇದರ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ, ಸೊ ಇಲ್ಲಿ L ಇಂಟು H. ಓಕೆ, ಸೊ L ಇಂಟು H. ಫ್ರಂಟ್ ಬ್ಯಾಕ್, ಸೊ L ಇಂಟು H ಪ್ಲಸ್ L ಇಂಟು H ಅಂದ್ರೆ 2 ಇಂಟು LH ಆಗತ್ತೆ. ಪ್ಲಸ್ ಲೆಫ್ಟ್ ಫೇಸ್, ರೈಟ್ ಫೇಸ್, ಸೊ ಇಲ್ಲಿ B ಇಂಟು H, B ಇಂಟು H, ಸೊ 2 ಇಂಟು BH ಆಗತ್ತೆ. ಸೊ ಇದು ಎರಡರಲ್ಲೂ 2 ಮತ್ತು H ಕಾಮನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ L ಪ್ಲಸ್ P ಆಗತ್ತೆ. ಸೊ ಹಾಗಾದರೆ ಈ ಒಂದು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, 2 ಇಂಟು H ಇಂಟು L ಪ್ಲಸ್ B ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ B ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.